ಅಮ್ಮ ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿತ್ತು ಅಂತ ಹೇಳಿದ್ರಿ, ಮುಂಚೆನೇ ಆಗಿತ್ತಾ? ಹೌದು, ಒಂದು 7-8 ತಿಂಗಳಾಗಿದ್ದಿರ್ಬೋದು ಅಥವಾ 1 ವರ್ಷ ಆಗಿರ್ಬೋದು ಅಷ್ಟೇ. ಆದರೆ ಅವರು ರೆಸ್ಟ್ ತಗೊಳ್ಳೇ ಇಲ್ಲ. ನಾನು ಚೆನ್ನಾಗಿದ್ದೀನಿ ಅಂತಲೇ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಮತ್ತು ಅವರಿಗೆ ರಂಗಭೂಮಿ ಅಂತಂದರೆ ತನ್ನ ಪ್ರಾಣಕ್ಕಿಂತ ಹೆಚ್ಚು. ಒಂದು ಗಳಿಗೆ ಕೂಡ ಅವರು ಮುಖ ಸಪ್ಪಗೆ ಮಾಡ್ಕೊಂಡಿದ್ದಾಗಲಿ, ಮತ್ತು ಅಯ್ಯೋ ಏನಪ್ಪ ಇದು ಪ್ರಪಂಚ ಅನ್ನೋದಾಗಲಿ ಆ ಥರ ಇಲ್ಲ. ಜೀವನ ಉತ್ಸಾಹ ಅನ್ನೋದು ಅಷ್ಟರ ಮಟ್ಟಿಗೆ ಇತ್ತು ಅವ್ರಿಗೆ. ಬಟ್ ನಾಟಕ ಅಂತಲೇ ಅವ್ರದ್ದು ಉಸಿರಾಗಿತ್ತು. ನಿಜ ಉಸಿರಾಗಿರಬೇಕು. ಆದರೆ ಈ ಮಟ್ಟಿಗೆ ತನ್ನ ಮಗಳು, ತನ್ನ ಹೆಂಡತಿಯನ್ನೆಲ್ಲ ಅವ್ರನ್ನೆಲ್ಲ ಏನು ಮಾಡಿ ನೆಗ್ಲೆಕ್ಟ್ ಮಾಡಿ ಇಷ್ಟರ ಮಟ್ಟಿಗೆ ಅವ್ರು ರಂಗಭೂಮಿನ ಅಪ್ಕೊಂಡಿದ್ರು ಅಂತಂದರೆ ತುಂಬಾ ಬೇಜಾರಾಗುತ್ತೆ. ಬೇಕು ನಮಗೆಲ್ಲರಿಗೂ ಬಣ್ಣ ಅಂದರೆ ಅದೆಂಥದ್ದು ಹುಚ್ಚಿರುತ್ತೆ. ಕೊನೆಯವರೆಗೂ ನಾವು ಸಾಯೋದು ಕೂಡ ಅಲ್ಲೇ ಸಾಯಬೇಕು ಅಂತ ನಾವು ಅಂದ್ಕೋತೀವಿ. ಬಟ್ ಈ ಥರ ಅಲ್ಲ, ನಮ್ಮ ಜವಾಬ್ದಾರಿಗಳನ್ನು ಕೂಡ ನಾವು ಅರ್ಥಕೋಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಮನೆಯಲ್ಲಿ ನಿಮಗೋಸ್ಕರ ಕಾಯೋರಿರ್ತಾರೆ, ಮಕ್ಕಳಿರ್ತಾರೆ, ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಆಮೇಲೆ ನಮ್ಮ ಒಂದು ನಮ್ಮ ಸಂತೋಷನೇ ಹೆಚ್ಚು ಅಂತ ಅನ್ಕೋಬಾರ್ದು. ಮಾರ್ನಿಂಗ್ ಚೆನ್ನಾಗೇ ಇದ್ರಂತಮ್ಮ? ಇಲ್ಲ, ಹೊಟ್ಟೆ ನೋವು ಅಂತಾನೆ ಬಂದ್ರಂತೆ ಪಾಪ. ತಕ್ಷಣ ಕರ್ಕೊಳ್ಳಂತೂ ಮಾಲತಿ ಬಗ್ಗೆ ಹೇಳಬೇಕು ಅಂತಂದರೆ ಅದು ಎಷ್ಟು ತುಂಬ ಕಷ್ಟಪಟ್ಟಿದ್ದಾರೆ. ಶೂಟಿಂಗು ಮತ್ತು ಇವರಿಂದ ಅಟೆಂಡ್ ಮಾಡೋದು ಅಷ್ಟೇ ರೀ, ಬಿಟ್ಟು ಹೋದ್ರು. ನಾಳೆ ಎಲ್ಲಿ ಬರ್ಬೋದು ಜನ? ಕಲಾಕ್ಷೇತ್ರದಲ್ಲಿ ಇದರಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡ್ತಾರೆ. 9ರಿಂದ 11-12 ಗಂಟೆವರೆಗೂ ಇರ್ತಾರೆ. ಕಲಾಭಿಮಾನಿಗಳೆಲ್ಲ ಬಂದಲ್ಲಿ ನೋಡಿ ಎಂಥ ವ್ಯಕ್ತಿನ ಕಳ್ಕೊಂಡಿದ್ದೀವಿ. ಇಲ್ಲಮ್ಮ, ಖುಷಿಯಾಗೋ ವಿಚಾರ ಅಂದ್ರೆ ಇಷ್ಟು ಒಂದು ಬಂದು ಎಲ್ರಿಗೂ ನೀವು ಸಾಂತ್ವನ ಹೇಳಿ ಸೀನಿಯರ್ ಆರ್ಟಿಸ್ಟ್ ಆಗಿ ಆ ಒಂದು ಒಳ್ಳೆ ಮನೋಭಾವ ಇದೆಯಲ್ಲ, ಅದು ಎಲ್ರಿಗೂ ಮುಖ್ಯ ಅನ್ಸುತ್ತೆ. ಮಾನವೀಯತೆನೇ ಮುಖ್ಯ. ನಿಮ್ ಕಣ್ಣೀರಲ್ಲಿ ಗೊತ್ತಾಗತ್ತೆ ಇದು. ಅವರು ಒಂದು ಸಿನಿಮಾ ಕೂಡ ಡೈರೆಕ್ಟ್ ಮಾಡಿದ್ರು, ಯಾರಿಗೆ ಇಡ್ಲಿ ಅಂತಂದ್ಬಿಟ್ಟು. ಎಂಥ ಒಳ್ಳೆ ಸಬ್ಜೆಕ್ಟ್ ಅಂದರೆ, ಯಾವುದೋ ಒಂದು ರಾಜಕೀಯದಿಂದನೋ ಮತ್ತೊಂದಿಂದನೋ ಆ ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಡಲಿಲ್ಲ. ತುಂಬ ಒಳ್ಳೆ ಸಬ್ಜೆಕ್ಟು, ತುಂಬ ಒಳ್ಳೆ ಡೈರೆಕ್ಷನ್ ಇತ್ತು. ನಾನು ಕೂಡ ಅದರಲ್ಲಿ ಪಾತ್ರ ಮಾಡಿದ್ದೆ. ಹಾಗಾಗಿ ನಾವು ಹೆಚ್ಚು ಸಂಪರ್ಕನ ಇಟ್ಕೊಂಡಿದ್ವಿ. ಅವರು ಎಲ್ಲಿ ನಾಟಕ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಆರೋಗ್ಯ ಹೇಗಿದೆ ಅಂತ ಕೇಳ್ತಾನೆ ಇದ್ವಿ. ರೆಸ್ಟ್ ತೊಗೋಬೇಕು, ನೀವು ಹಿಂಗೆ ಮಾಡಿದ್ರೆ ಸರಿ ಇಲ್ಲ ಅಂತಲೂ ಹೇಳ್ತಾ ಇದ್ದೆ. ಬಟ್ ಅವರು ಅದೇ ಅವರ ರಂಗಭೂಮಿ, ಅವರ ಪಾತ್ರ, ಅವರ ಪ್ರೇಕ್ಷಕರು, ಆ ನಗು, ಅವರ ಚಪ್ಪಾಳೆ ಅಷ್ಟೇ ಕಿವಿ ಕೊಟ್ಟರು. ಮನೆಯ ಸಂಸಾರ, ಮಕ್ಕಳು ಅದನ್ನೆಲ್ಲ ಒಂದು ಇದು ಮಾಡಿದ್ರೇನು, ಕಡೆಗಣಿಸ್ರೇನು ಅಂತ ಅನಿಸುತ್ತೆ. ಹಾಗೆ ಮಾಡಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ನಿಮ್ಮ ಸಂಸಾರನೂ ಅಷ್ಟೇ ಮುಖ್ಯ, ನಿಮ್ಮ ಹಿಂದೆ ಮುಂದೆ ಇರೋರು ಅಷ್ಟೇ ಮುಖ್ಯ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ವೈದ್ಯರು ಏನು ಹೇಳ್ತಾರೆ ಅದನ್ನು ಕೇಳಿ ಅಂತ ಹೇಳ್ತೀನಿ. ಹೀಗೆ ಮಾತ್ರ ಮಾಡ್ಕೊಬೇಡಿ. ಅವ್ರು ನಿಜವಾಗ್ಲೂ ಬದುಕಿದ್ರೆ 2 ಡೇಟ್ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗಂತ ಹೇಳಲ್ಲ. ನಮಗೆಲ್ಲ ಶಾಂತಿ ಇಲ್ಲ, ಹೋದ್ಮೇಲೆ ಅವ್ರ ಆತ್ಮಕ್ಕೆ ಎಂಥ ಶಾಂತಿ ಸಿಗುತ್ತೆ? ನೋಡ್ತಾ ಇರ್ತಾರಲ್ವ, ಅವ್ರ ಆತ್ಮ ಇಲ್ಲೇ ಸುತ್ತುತ್ತಾ ಇರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಇವಾಗ ನಾನು ತಪ್ಪು ಮಾಡಿದೆ ಅಂತ ಅವ್ರು ಅನ್ಕೋತಾರೋ ಏನೋ. ಬನ್ನಿ, ನಾಳೆ ಅವ್ರನ್ನ ಬೀಳ್ಕೊಟ್ಟು